ನಮಗೆ ರೈತರ ಬವಣೆ, ರೈತರ ಕಷ್ಟ, ಹಾಲು ಉತ್ಪಾದನೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಹಾಲು ಕರಿತೀವಿ. ನಾವೊಂದು 7-8 ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಇದೆ. ಕಮಿಟ್ಮೆಂಟ್ ಇದ್ದರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ನಾವು ಯಾರನ್ನ JDS ಖಾಲಿ ಮಾಡೋದಕ್ಕೆ ಅಯ್ಯೋ, ಅದು ಜನಗಳ ತೀರ್ಮಾನ. ನಾವು ಆ ಥರ ಎಲ್ಲ ಯಾವತ್ತೂ ಮಾತಾಡೋಲ್ಲ. ನಾನು ಯಾಕೆ ಖಾಲಿ ಮಾಡಿಸೋದು, ಯಾರ್ಯಾರು ಯಾವ ಸಂದರ್ಭದಲ್ಲಿ ಖಾಲಿ ಆಗ್ತಾರೋ ಯಾರು ಗೊತ್ತು. ನೀವು ನಮಗೆಲ್ಲ ಇಕ್ಕಟ್ಟು ಸಿಗಿಸ್ಬೇಡಿ. ಭಾಳ ವರ್ಷ ಆದಮೇಲೆ ನಾವು ಮೀಡಿಯಾಕ್ಕೆ ಬಂದಿದ್ದೀವಿ. ನಮಸ್ಕಾರ. ನಾವು ಮೊದಲಿಂದನೂ ಬೆಂಗಳೂರು ಜಿಲ್ಲೆಯವರು ರೀ. ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಿಂದಿಂದ ಬರ್ಕೋತಾ ಇದ್ದೋ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ದರು. ಆದರೆ ಇವತ್ತು ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ. ಏನು ಅಲ್ಲೂ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರನೇ ಇದೆ. ಇವತ್ತಿನ ಸರ್ಕಾರ DK ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರಾಗೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ. ಬಿಜೆಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ. ಹೌದಾ? ಯಾಕೆ? ರಾಮನ ಹೆಸರು ನಾವೇನು ತೊಂದಾಗ್ತಾ ಇಲ್ಲ. ರಾಮ ಅಲ್ಲೇ ಇದ್ದಾನೆ. ರಾಮನಗರ ತಾಲೂಕು ಇದೆಯಲ್ಲ ಸರ್, ತಾಲೂಕಾಗಿ ಮೊದಲಿಂದನೇ ಇತ್ತು. ರಾಮನಗರ ತಾಲೂಕು ಇದೆ. ನೀವು ಬಿಜೆಪಿಯಲ್ಲಿದ್ರೆ, ಬಿಜೆಪಿಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಮಾಡಿದೆ, ನೀವು ಕೂಡ ಅವ್ರ ಜೊತೆಲಿ ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಉಚ್ಚಾಟನೆ ಮಾಡಿದ್ದಾರೆ. ಅದು ಪಕ್ಷದ ನಿರ್ಣಯ, ಅವ್ರ ಪಕ್ಷದ ತೀರ್ಮಾನ. ತಾವು ಕೂಡ ನಟರಾಗಿದ್ದಂಥದ್ದು. ಕಮಲ್ ಹಾಸನ್ ಅವ್ರ ಹೇಳಿಕೆ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಕಮಲ್ ಹಾಸನ್ ಅವ್ರ ಹೇಳಿಕೆನ ನಾನು ವಿರೋಧ ಮಾಡ್ತೀನಿ. ನಮಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ. ತಮಿಳು ಮತ್ತು ಕನ್ನಡ ಸಮಕಾಲೀನ ಭಾಷೆಗಳಾಗಿರ್ಬೋದು. ಅವರು ಆ ಥರ ಹೇಳಿದ ತಪ್ಪು. ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಕನ್ನಡಾಭಿಮಾನಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಾನು ವಿರೋಧ ಮಾಡ್ತೀನಿ. ಕ್ಷಮೆಯಾಚನೆ ಮಾಡಬೇಕು. ಅಲ್ಲಿ ತನಕ ಅವರ ಚಿತ್ರಗಳನ್ನು ಕನ್ನಡದಲ್ಲಿ ಬಿಡುಗಡೆ ಮಾಡಬಾರ್ದು ಹೋರಾಟ ಶುರುವಾಗಿದೆ. ಒಳ್ಳೆಯ ಹೋರಾಟನೇ. ಕಮಲ್ ಹಾಸನ್ ಅವರಿಗೆ ಆ ಒಂದು ದಾಷ್ಟ್ಯ ಇರಬಾರ್ದು. ಅವರು ಈ ಭಾಷೆಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿಲ್ಲ. ನಮ್ಮ ಭಾಷೆನೇ ಪುರಾತನ ಇರ್ಬೋದು. ನಮ್ಮ ಭಾಷೆಯಲ್ಲಿ ಈಗ ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ನಮ್ಮ ಭಾಷೆ ಹಿರಿಮೆ ಗರಿಮೆ ಬಗ್ಗೆ ನಮಗೆ ಗೊತ್ತಿದೆ. 2000ಗಿಂತ ಹೆಚ್ಚಿಗೆ ಇತಿಹಾಸ ಇರ್ತಕ್ಕಂಥ ಭಾಷೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರೇನೋ ತಪ್ಪು ಮಾತಾಡೋದು ಕ್ಷಮೆ ಕೇಳ್ತಾರೆ ಅಂತ ಕಾಣುತ್ತೆ. ನಮಗೆ ರೈತರ ಬವಣೆ, ರೈತರ ಕಷ್ಟ, ಹಾಲು ಉತ್ಪಾದನೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಹಾಲು ಕರಿತೀವಿ. ನಾವೊಂದು 7-8 ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಇದೆ. ಕಮಿಟ್ಮೆಂಟ್ ಇದ್ದರೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಸಾಕಷ್ಟು ಸಭೆಗಳಲ್ಲಿ ಹೇಳ್ತಿದ್ವಿ, ಜಿಲ್ಲೆಯಿಂದ JDS ಖಾಲಿ ಮಾಡೋದು, ಅದೇನಾದ್ರೂ ಈ ಚುನಾವಣೆಯಲ್ಲಿ ಮಾಡೋದ್ರೆ ನಾವು ಯಾರನ್ನ JDS ಖಾಲಿ ಮಾಡೋದಕ್ಕೆ ಅಯ್ಯೋ, ಅದು ಜನಗಳ ತೀರ್ಮಾನ. ನಾವು ಆ ಥರ ಎಲ್ಲ ಯಾವತ್ತೂ ಮಾತಾಡೋಲ್ಲ. ನಾನು ಯಾಕೆ ಖಾಲಿ ಮಾಡಿಸೋದು, ಯಾರ್ಯಾರು ಯಾವ ಸಂದರ್ಭದಲ್ಲಿ ಖಾಲಿ ಆಗ್ತಾರೋ ಯಾರು ಗೊತ್ತು. ನೀವು ನಮಗೆಲ್ಲ ಇಕ್ಕಟ್ಟು ಸಿಗಿಸ್ಬೇಡಿ. ಭಾಳ ವರ್ಷ ಆದಮೇಲೆ ನಾವು ಮೀಡಿಯಾಕ್ಕೆ ಬಂದಿದ್ದೀವಿ. ನಮಸ್ಕಾರ. ನಾವು ಮೊದಲಿಂದನೂ ಬೆಂಗಳೂರು ಜಿಲ್ಲೆಯವರು ರೀ. ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಿಂದಿಂದ ಬರ್ಕೋತಾ ಇದ್ದೋ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ದರು. ಆದರೆ ಇವತ್ತು ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ. ಏನು ಅಲ್ಲೂ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರನೇ ಇದೆ. ಇವತ್ತಿನ ಸರ್ಕಾರ DK ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರಾಗೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ. ಬಿಜೆಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ. ಹೌದಾ? ಯಾಕೆ? ರಾಮನ ಹೆಸರು ನಾವೇನು ತೊಂದಾಗ್ತಾ ಇಲ್ಲ. ರಾಮ ಅಲ್ಲೇ ಇದ್ದಾನೆ. ರಾಮನಗರ ತಾಲೂಕು ಇದೆಯಲ್ಲ ಸರ್, ತಾಲೂಕಾಗಿ ಮೊದಲಿಂದನೇ ಇತ್ತು. ರಾಮನಗರ ತಾಲೂಕು ಇದೆ. ನೀವು ಬಿಜೆಪಿಯಲ್ಲಿದ್ರೆ, ಬಿಜೆಪಿಯಲ್ಲಿ ಈಗ ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಮಾಡಿದೆ, ನೀವು ಕೂಡ ಅವ್ರ ಜೊತೆಲಿ ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಉಚ್ಚಾಟನೆ ಮಾಡಿದ್ದಾರೆ. ಅದು ಪಕ್ಷದ ನಿರ್ಣಯ, ಅವ್ರ ಪಕ್ಷದ ತೀರ್ಮಾನ. ತಾವು ಕೂಡ ನಟರಾಗಿದ್ದಂಥದ್ದು. ಕಮಲ್ ಹಾಸನ್ ಅವ್ರ ಹೇಳಿಕೆ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಕಮಲ್ ಹಾಸನ್ ಅವ್ರ ಹೇಳಿಕೆನ ನಾನು ವಿರೋಧ ಮಾಡ್ತೀನಿ. ನಮಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ. ತಮಿಳು ಮತ್ತು ಕನ್ನಡ ಸಮಕಾಲೀನ ಭಾಷೆಗಳಾಗಿರ್ಬೋದು. ಅವರು ಆ ಥರ ಹೇಳಿದ ತಪ್ಪು.
ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಕನ್ನಡಾಭಿಮಾನಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ನಾನು ವಿರೋಧ ಮಾಡ್ತೀನಿ. ಕ್ಷಮೆಯಾಚನೆ ಮಾಡಬೇಕು. ಅಲ್ಲಿ ತನಕ ಅವರ ಚಿತ್ರಗಳನ್ನ ಕನ್ನಡದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನೋ ಹೋರಾಟ ಶುರುವಾಗಿದೆ. ಒಳ್ಳೆಯ ಹೋರಾಟನೇ. ಕಮಲ್ ಹಾಸನ್ ಅವರಿಗೆ ಆ ಒಂದು ದಾಷ್ಟ್ಯ ಇರಬಾರ್ದು. ಅವರು ಈ ಭಾಷೆಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿಲ್ಲ. ನಮ್ಮ ಭಾಷೆನೇ ಪುರಾತನ ಇರ್ಬೋದು. ನಮ್ಮ ಭಾಷೆಯಲ್ಲಿ ಈಗ ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ನಮ್ಮ ಭಾಷೆ ಹಿರಿಮೆ ಗರಿಮೆ ಬಗ್ಗೆ ನಮಗೆ ಗೊತ್ತಿದೆ. 2000ಗಿಂತ ಹೆಚ್ಚಿಗೆ ಇತಿಹಾಸ ಇರ್ತಕ್ಕಂಥ ಭಾಷೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರೇನೋ ತಪ್ಪು ಮಾತಾಡೋದು ಕ್ಷಮೆ ಕೇಳ್ತಾರೆ ಅಂತ ಕಾಣುತ್ತೆ. ನಮಗೆ ರೈತರ ಬವಣೆ, ರೈತರ ಕಷ್ಟ, ಹಾಲು ಉತ್ಪಾದನೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಭಾಗದಲ್ಲಿ ಹೆಚ್ಚಿಗೆ ಹಾಲು ಕರಿತೀವಿ. ನಾವೊಂದು 7-8 ಜಿಲ್ಲೆಯಲ್ಲಿ ಪ್ರಾತಿನಿಧ್ಯ ಜಾಸ್ತಿ ಇದೆ. ಕಮಿಟ್ಮೆಂಟ್ ಇದ್ದರೆ ಅನುಕೂಲ ಆಗುತ್ತೆ ಅಂತ. ಸಾಕಷ್ಟು ಸಭೆಗಳಲ್ಲಿ ಹೇಳ್ತಿದ್ರಿ ಜಿಲ್ಲೆಯಿಂದ JDS ಖಾಲಿ ಮಾಡೋದು, ಅದೇನಾದ್ರು ಈ ಚುನಾವಣೆಯಲ್ಲಿ ಮಾಡೋದ್ರೆ ಹೇಗೆ? ನಾವು ಯಾರನ್ನ JDS ಖಾಲಿ ಮಾಡೋದಕ್ಕೆ ಅಯ್ಯೋ, ಅದು ಜನಗಳ ತೀರ್ಮಾನ. ನಾವು ಆ ಥರ ಎಲ್ಲ ಯಾವತ್ತೂ ಮಾತಾಡೋಲ್ಲ. ನಾನು ಯಾಕೆ ಖಾಲಿ ಮಾಡಿಸೋದು, ಯಾರ್ಯಾರು ಯಾವ ಸಂದರ್ಭದಲ್ಲಿ ಖಾಲಿ ಆಗ್ತಾರೋ ಯಾರು ಗೊತ್ತು. ನೀವು ನಮಗೆಲ್ಲ ಇಕ್ಕಟ್ಟು ಸಿಗಿಸ್ಬೇಡಿ. ಭಾಳ ವರ್ಷ ಆದಮೇಲೆ ನಾವು ಮೀಡಿಯಾಗೆ ಬಂದಿದ್ದೀವಿ. ನಮಸ್ಕಾರ. ನಾವು ಮೊದಲಿಂದನೂ ಬೆಂಗಳೂರು ಜಿಲ್ಲೆಯವರು ರೀ. ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹಿಂದಿಂದ ಬರ್ಕೋತಾ ಇದ್ದೋ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ಬದಲಾವಣೆ ತಂದಿದ್ದರು. ಆದರೆ ಇವತ್ತು ರಾಮನಗರ ತಾಲೂಕಾಗಿ ಉಳ್ಕೊಂಡಿದೆ. ಏನು ಅಲ್ಲೂ ನಮ್ಮದು ಜಿಲ್ಲಾ ಕ್ಷೇತ್ರ ರಾಮನಗರನೇ ಇದೆ. ಇವತ್ತಿನ ಸರ್ಕಾರ DK ಶಿವಕುಮಾರ್ ಅವರು ಭಾಳ ಉಸ್ತುವಾರಿ ವಹಿಸ್ಕೊಂಡು ಇದನ್ನು ನಾವು ಬೆಂಗಳೂರಿನವರಾಗೆ ಉಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಪ್ಕೊಂಡಿದ್ದೀವಿ, ಸ್ವಾಗತ ಮಾಡಿದ್ದೀವಿ. ಅದರಿಂದ ನಮ್ಮ ಜಿಲ್ಲೆಗೆ ಅನುಕೂಲ ಆದರೆ ಆಗಲಿ. ಬಿಜೆಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ. ಹೌದಾ? ಯಾಕೆ? ಹೆಸರು ಬದಲಾವಣೆ ಮಾಡಿದ್ರೆ ತೊಳೆದಾಗ್ತಾ ಇದ್ದಾರೆ. ಜಿಲ್ಲೆಯನ್ನು ಬದಲಾವಣೆ ಹೇಳ್ತೀರಿ? ರಾಮನ ಹೆಸರು ನಾವೇನು ತೊಂದಾಗ್ತಾ ಇಲ್ಲ. ರಾಮ ಅಲ್ಲೇ ಇದ್ದಾನೆ. ರಾಮನಗರ ತಾಲೂಕು ಇದೆಯಲ್ಲ ಸರ್, ತಾಲೂಕಾಗಿ ಮೊದಲಿಂದನೇ ಇತ್ತು. ರಾಮನಗರ ತಾಲೂಕಿದೆ. ಹಿಂದೆ ನೀವು ವಿರೋಧ ನೀವು ಬಿಜೆಪಿಯಲ್ಲಿದ್ರೆ ಬಿಜೆಪಿಯಲ್ಲಿ ಈಗ ಎಚ್.ಎಸ್. ಸೋಮಶೇಖರ್ ಉಚ್ಚಾಟನೆ ಮಾಡಿದ್ದಾರೆ. ನೀವು ಕೂಡ ಅವ್ರ ಜೊತೆಲಿ ಇದ್ದಂಥವ್ರು ಬಿಜೆಪಿಯಲ್ಲಿ ಬಗ್ಗೆ ಇದು ಅದೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಉಚ್ಚಾಟನೆ ಮಾಡಿದ್ದಾರೆ. ಅದು ಪಕ್ಷದ ನಿರ್ಣಯ, ಅವ್ರ ಪಕ್ಷದ ತೀರ್ಮಾನ. ಸರ್, ತಾವು ಕೂಡ ನಟರಾಗಿದ್ದಂಥವ್ರು. ಕಮಲ್ ಹಾಸನ್ ಅವ್ರ ಹೇಳಿಕೆ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಕಮಲ್ ಹಾಸನ್ ಅವ್ರ ಹೇಳಿಕೆನ ನಾನು ವಿರೋಧ ಮಾಡ್ತೀನಿ. ನಮಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ. ತಮಿಳು ಮತ್ತು ಕನ್ನಡ ಸಮಕಾಲೀನ ಭಾಷೆಗಳಾಗಿರ್ಬೋದು. ಅವರು ಆ ಥರ ಹೇಳಿದ ತಪ್ಪು. ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಕನ್ನಡಾಭಿಮಾನಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ನಾನು ವಿರೋಧ ಮಾಡ್ತೀನಿ. ಕ್ಷಮೆಯಾಚನೆ ಮಾಡಬೇಕು. ಅಲ್ಲಿ ತನಕ ಅವರ ಚಿತ್ರಗಳನ್ನ ಕನ್ನಡದಲ್ಲಿ ಬಿಡುಗಡೆ ಮಾಡಬಾರ್ದು ಅನ್ನೋ ಹೋರಾಟ ಶುರುವಾಗಿದೆ. ಒಳ್ಳೆಯ ಹೋರಾಟನೇ. ಕಮಲ್ ಹಾಸನ್ ಅವರಿಗೆ ಆ ಒಂದು ದಾಷ್ಟ್ಯ ಇರಬಾರ್ದು. ಅವರು ಈ ಭಾಷೆಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿಲ್ಲ. ನಮ್ಮ ಭಾಷೆನೇ ಪುರಾತನ ಇರ್ಬೋದು. ನಮ್ಮ ಭಾಷೆಯಲ್ಲಿ ಈಗ ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ನಮ್ಮ ಭಾಷೆ ಹಿರಿಮೆ ಗರಿಮೆ ಬಗ್ಗೆ ನಮಗೆ ಗೊತ್ತಿದೆ. 2000ಗಿಂತ ಹೆಚ್ಚಿಗೆ ಇತಿಹಾಸ ಇರ್ತಕ್ಕಂಥ ಭಾಷೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರೇನೋ ತಪ್ಪು ಮಾತಾಡೋದು ಕ್ಷಮೆ ಕೇಳ್ತಾರೆ ಅಂತ ಕಾಣುತ್ತೆ.